ಅಂತೂ ಇಂತೂ ಧ್ರುವ ಸರ್ಜಾ ಅವರ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಆಕ್ಷನ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. 2020 ಅಕ್ಟೋಬರ್ ನಲ್ಲಿ ಧ್ರುವ ಸರ್ಜಾ ಅವರ ಬರ್ಡೇ ದಿನ ಎಪಿ ಅರ್ಜುನ್ ಮತ್ತು ಧ್ರುವ ಸರ್ಜಾ ಅವರ ಕಾಂಬೋದಲ್ಲಿ ಸಿನಿಮಾ ಬರಲಿದೆ ಅಂತ ಅನೌನ್ಸ್ ಆಗಿತ್ತು. ಅದಾದ್ಮೇಲೆ ಆಗಸ್ಟ್ 15, 2021ರಲ್ಲಿ ಮಾರ್ಟಿನ್ ಸಿನಿಮಾದ ಫಸ್ಟ್ ಲುಕ್ ಅನ್ನ ರಿಲೀಸ್ ಮಾಡಿದ್ರು. ಇದಾದ 8 ತಿಂಗಳ ಬಳಿಕ ಸಿನಿಮಾ ಟೀಮು ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿತು. ಏಪ್ರಿಲ್ 2022ರಲ್ಲಿ ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಗಳಲ್ಲಿ ಸೆಪ್ಟೆಂಬರ್ 2022ಕ್ಕೆ ರಿಲೀಸ್ ಆಗುತ್ತೆ ಅಂತ. ಫೆಬ್ರವರಿ 2023ರಲ್ಲಿ ಸಿನಿಮಾದ ಮೊದಲ ಟೀಸರ್ ಅನ್ನ ರಿಲೀಸ್ ಮಾಡಿದ್ರು. ಪ್ಯಾನ್ ಇಂಡಿಯಾ ಟೀಸರ್ ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಸುಮಾರು 70 ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಗಳು ಕೂಡ ಬಂತು. ಆಮೇಲೆ 2023 ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಸಿನಿಮಾ ರಿಲೀಸ್ ಆಗಬಹುದು ಅನ್ನೋ ಸುದ್ದಿ ಕೂಡ ಓಡಾಡ್ತಾ ಇತ್ತು. ಬಟ್ ಯಾವ ಡೇಟ್ ನಲ್ಲೂ ಸಿನಿಮಾ ಬರುತ್ತೆ ಅಂತ ಸಿನಿಮಾ ಟೀಮ್ ಅವರು ಅನೌನ್ಸ್ ಮಾಡಲಿಲ್ಲ. ಈ ಸಿನಿಮಾದ ಶೂಟಿಂಗ್ ಮಧ್ಯೆನೆ ಧ್ರುವ ಸರ್ಜಾ ಅವರ ಕೆವಿಎನ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಲ್ಲಿ ಪ್ರೇಮ್ಸ್ ಅವರ ಡೈರೆಕ್ಷನ್ ನಲ್ಲಿ ಕೆಡಿ ಸಿನಿಮಾನ್ ಕೂಡ ಮುಗಿಸಿದ್ದಾರೆ. ಈಗ ಕೊನೆಗೂ ಮಾರ್ಟಿನ್ ಟೀಮ್ ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಮಾಡಿ ಮಾರ್ಟಿನ್ ಸಿನಿಮಾ ಇದೆ ಅಕ್ಟೋಬರ್ 11ನೇ ತಾರೀಕು ರಿಲೀಸ್ ಆಗಲಿದೆ ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇದ್ದವ್ರಿಗೆ ಸಿನಿಮಾ ಟೀಮು ಉತ್ತರ ಕೊಟ್ಟಿದೆ. ಈಗ ಮಾರ್ಟಿನ್ ಬಗ್ಗೆ ಸದ್ಯಕ್ಕೆ ಲಭ್ಯವಿರುವಂತಹ ಇನ್ಫಾರ್ಮೇಶನ್ ಒಂದೊಂದಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲಿಗೆ ಮಾರ್ಟಿನ್ ಸಿನಿಮಾದ ಕತೆ ಬಗ್ಗೆ ನೋಡೋಣ. ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಹೆಸರು ಅರ್ಜುನ್ ಸಕ್ಸೇನಾ. ಪಾಕಿಸ್ತಾನದಿಂದ ಅರ್ಜುನ್ ಇಂಡಿಯಾಗೆ ತನ್ನ ರಿಯಲ್ ಐಡೆಂಟಿಟಿನ ಹುಡ್ಕೊಂಡು ಬರ್ತಾನೆ. ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ ಗಳನ್ನ ಪ್ಲಾನ್ ಮಾಡ್ತಾ ಇರುವಂತಹ ಬ್ಲಾಕ್ ಮಾರ್ಕೆಟ್ ಡೀಲರ್ ಗಳ ವಿರುದ್ಧ ಹೋರಾಡ್ತಾನೆ ಅನ್ನೋ ಪ್ಲಾಟ್ ನಾವು ಕೂಡ ಈ ಸಿನಿಮಾ ಬಗ್ಗೆ ಎಲ್ಲೋ ಓದಿದ್ದು. ಇದನ್ನ ಕನ್ಸಿಡರ್ ಮಾಡಿದ್ರೆ ಸಿನಿಮಾಗೆ ಮಾರ್ಟಿನ್ ಅನ್ನೋ ಹೆಸರು ಯಾಕೆ, ಅದೇನಾದ್ರೂ ಅರ್ಜುನ್ ನ ಮಿಷನ್ ಹೆಸರ ಅನ್ನೋದು ಸಿನಿಮಾ ರಿಲೀಸ್ ಆದಾಗಲೇ ಗೊತ್ತಾಗೋದು. ಇನ್ನು ಧ್ರುವ ಸರ್ಜಾ ಅವ್ರ ಜೊತೆಗೆ ಯಾವ್ಯಾವ ಆರ್ಟಿಸ್ಟ್ ಗಳು ಸಿನಿಮಾದಲ್ಲಿದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ. ಧ್ರುವ ಅವ್ರಿಗೆ ಹೀರೋಯಿನ್ ಆಗಿ ಗಾಳಿಪಟ 2 ಫೇಮ್ ನ ವೈಭವಿ ಶಾಂಡಿಲ್ಯ ಆಕ್ಟ್ ಮಾಡಿದ್ದಾರೆ. ಇವ್ರ ಜೊತೆಗೆ ಅನ್ವೇಷಿ ಜೈನ್, ಸುಕೃತಾ ವಾಗ್ಲೆ, ಚಿಕ್ಕಣ್ಣ, ಸಾಧುಕೋಕಿಲ, ಮಾಳವಿಕಾ ಅವಿನಾಶ್, ಅಚ್ಯುತ್ ಕುಮಾರ್, ನಿಖಿತಿನ್ ಧೀರ್, ನವಾಬ್ ಶಾ, ರೋಹಿತ್ ಪಾಠಕ್, ನಾಥನ್ ಜೋನ್ಸ್, ರುಬೆಲ್ ಮೊಸ್ಕೆರಾ ಹೀಗೆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳ ಬಳಗನೆ ಇದೆ. ಎಪಿ ಅರ್ಜುನ್ ಅವರು ಅದ್ದೂರಿ ಆದ್ಮೇಲೆ ಧ್ರುವ ಅವ್ರ ಜೊತೆಗೆ ಮಾಡ್ತಾ ಇರುವಂತಹ ಸಿನಿಮಾ ಇದು. ಇವರು ಡೈರೆಕ್ಟ್ ಮಾಡಿದ ಲಾಸ್ಟ್ ಸಿನಿಮಾ ಕಿಸ್, ಅದು ರಿಲೀಸ್ ಆಗಿ ಸುಮಾರು 5 ವರ್ಷ ಆಯ್ತು. 5 ವರ್ಷ ಆದ್ಮೇಲೆ ಇವರ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸ್ಟೋರಿ ಬಂದು ಅರ್ಜುನ್ ಸರ್ಜಾ ಅವ್ರದ್ದು. ಅರ್ಜುನ್ ಸರ್ಜಾ ಹಿಂದೆ ತಮಿಳ್ನಲ್ಲಿ ಜೈ ಹಿಂದ್ ಅನ್ನೋ ಒಂದು ಆಕ್ಷನ್ ಸಿನಿಮಾ ಮಾಡಿದ್ರು. ಈ ಸಿನಿಮಾದ ಪ್ಲಾಟ್ ಬಗ್ಗೆ ಕೇಳಿದಾಗ ಆ ಸಿನಿಮಾ ಕೂಡ ನೆನಪಾಯ್ತು. ಆಮೇಲೆ ಈ ಸಿನಿಮಾಗೆ ಅದ್ದೂರಿಯಾಗಿ ಬಡ್ಜೆಟ್ ಹಾಕಿರೋದು ಉದಯ್ ಮೆಹ್ತಾ ಅವರು. ಈ ಹಿಂದೆ ಇವರು ಬಚ್ಚನ್ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ರು. ಈ ಸಿನಿಮಾಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ. ದೈತ್ಯ ಫೈಟರ್ಸ್ ನ ಕರೆಸಿ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ತಿಂಗಳಗಟ್ಲೆ ತೆಗೆಸಿದ್ದಾರೆ. ಆದ್ರೆ ಇವರ ಧೈರ್ಯ ಮೆಚ್ಚಲೇಬೇಕು ಬಿಡಿ. ಇನ್ನು ಮ್ಯೂಸಿಕ್ ಬಂದ್ರೆ ಸಾಂಗ್ಸ್ ಗೆ ಮ್ಯೂಸಿಕ್ ಮಾಡಿರೋದು ತೆಲುಗಿನ ಜಮಾನದ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಣಿ ಶರ್ಮಾ ಅವರು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ರವಿ ಬಸ್ರೂರ್ ಅವ್ರದ್ದು. ಇವರನ್ನ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವಾಗವೇ ಹುಡ್ಕೊಂಡ್ ಬರ್ತಾ ಇವೆ ಅನ್ಸುತ್ತೆ. ಸಿನಿಮಾಟೋಗ್ರಫಿ ಬಂದು ಸತ್ಯ ಹೆಗಡೆ ಅವ್ರದ್ದು. ಟೀಸರ್ ನೋಡಿದಾಗ ಅನ್ಸಿದ್ದು ಇವರಂತೂ ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ವಿಜುವಲ್ಸ್ ನ ಕೊಟ್ಟಿದ್ದಾರೆ ಅಂತ. ಎಡಿಟಿಂಗ್ ಬಂದು KM ಪ್ರಕಾಶ್ ಅವ್ರದ್ದು. ಮಾರ್ಟಿನ್ ಸಿನಿಮಾದ ಆಡಿಯೋ ರೈಟ್ಸ್ ನ ಸಾರೆಗಾಮ ಮ್ಯೂಸಿಕ್ ಅವರು ರೆಕಾರ್ಡ್ ಪ್ರೈಸ್ ಗೆ ಕೊಂಡ್ಕೊಂಡಿದ್ದಾರೆ. ಈಗ ಸಿನಿಮಾದ ಶೂಟಿಂಗ್ ಮುಗಿದಿದ್ದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ ನಲ್ಲಿದೆ. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಎಲ್ಲಾ ಸಾಂಗ್ಸ್, ಟ್ರೈಲರ್ ಹಾಗೂ ಪ್ರಮೋಷನಲ್ ವಿಡಿಯೋಸ್ ನ ಬಿಡಬೇಕು. ಪ್ಯಾನ್ ಇಂಡಿಯಾ ಪ್ರಮೋಷನ್ಸ್ ಮಾಡಬೇಕು. ಅಕ್ಟೋಬರ್ ಅಂದ್ರೆ ಇನ್ನು 4.5 ತಿಂಗಳು ಬಾಕಿ ಇದೆ. ಅಲ್ಲಿವರೆಗೂ ಬಸ್ ನ ಉಳಿಸ್ಕೋತಾರ ಪ್ರಮೋಷನ್ ಎಲಿಮೆಂಟ್ಸ್ ಕೂಡ ಒಂದೊಂದೇ ಬರ್ತಾ ಹೋಗುತ್ತೆ ಅನ್ಸುತ್ತೆ. ಸದ್ಯದ ಮಟ್ಟಿಗೆ 3 ಪೋಸ್ಟರ್ ಹಾಗೂ 1 ಟೀಸರ್ ಬಿಟ್ರೆ ಸಿನಿಮಾ ಟೀಮ್ ಇಂದ ಬೇರೆ ಯಾವ ವಿಜುವಲ್ ಕೂಡ ಬಂದಿಲ್ಲ. ಈಗ ಮಾರ್ಟಿನ್ ಅಕ್ಟೋಬರ್ 11ಕ್ಕೆ ಥಿಯೇಟರ್ಸ್ ಗಳಲ್ಲಿ ಬರ್ತಾ ಇದೆ. ಸೊ ಮಾರ್ಟಿನ್ ಫೆಸ್ಟಿವಲ್ ರಿಲೀಸ್ ನ ಪ್ಲಾನ್ ಮಾಡ್ಕೊಂಡಿದೆ. ದಸರಾ ಹಬ್ಬಕ್ಕೆ ಕನ್ನಡ ಸಿನಿಮಾ ರಸಿಕರಿಗೆ ಒಂದು ಮಾಸ್ ಸಿನಿಮಾ ಸಿಗುತ್ತೆ. ಹಾಗೆ ಅಕ್ಟೋಬರ್ 6ಕ್ಕೆ ಧ್ರುವ ಅವರ ಹುಟ್ಟು ಹಬ್ಬ ಕೂಡ ಇದೆ. ಇದೇ ಅಕ್ಟೋಬರ್ 10ಕ್ಕೆ ತೆಲುಗಿನ ಸ್ಟಾರ್ ನಟ ಜೂನಿಯರ್ NTR ಅವರ ಪ್ಯಾನ್ ಇಂಡಿಯಾ ಸಿನಿಮಾ ದೇವರ ಕೂಡ ರಿಲೀಸ್ ಆಗ್ತಾ ಇದೆ. ಇದು ಡೈರೆಕ್ಟ್ ಕ್ಲಾಶ್ ಅಂತಾನೆ ಹೇಳ್ಬೇಕು. ಇಷ್ಟು ದಿನ ಕಾಯ್ದಿದ್ದಕ್ಕೂ ಧ್ರುವ ಅವರ ಫ್ಯಾನ್ಸ್ ಗೆ ಖಂಡಿತ ಖುಷಿ ಆಗಿರುತ್ತೆ. ರವಿ ಬಸ್ರೂರ್ ಅವರು ಮಾರ್ಟಿನ್ ಪ್ರೆಸ್ ಮೀಟ್ ನಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಟ್ಟಿದ್ದಾರೆ. ಸಿನಿಮಾದ ಮೊದಲ 20 ನಿಮಿಷ ನೋಡಿದ್ರೆ ಪಕ್ಕಾ ಗೂಸ್ ಬಂಪ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ಕೊಟ್ಟಿರೋ ದುಡ್ಡು ಆ 20 ನಿಮಿಷಕ್ಕೆ ವಜಾ ಆಗ್ಬಿಡುತ್ತೆ. ನಿರ್ಮಾಪಕರು ಹಾಗೂ ಅಲ್ಲಿ ಬರುವಂತಹ ದೈತ್ಯರನ್ನ ನೋಡಿ ಪಕ್ಕಾ ನಿಬ್ಬರಿಗಾಗ್ತೀರಾ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಅಕ್ಟೋಬರ್ 11ನೇ ತಾರೀಕುವರೆಗೂ ವೆಯ್ಟ್ ಮಾಡಲೇಬೇಕು. ಮಾರ್ಟಿನ್ ಅಕ್ಟೋಬರ್ ನಲ್ಲಿ ರಿಲೀಸ್ ಆಗೋದ್ರಿಂದ ಪ್ರೇಮ್ಸ್ ಅವರ KD ಜಾನ್ವರಿ ಒಳಗಡೆ ರಿಲೀಸ್ ಆಗ್ಬಹುದು. ಸೊ ಇಷ್ಟು ದಿನ ಕಾದಿದ್ದಕ್ಕೂ ಧ್ರುವ ಅವರ ಫ್ಯಾನ್ಸ್ಗೆ ಡಬಲ್ ಧಮಾಕ ಸಿಗುತ್ತೆ. ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ರಿಲೀಸ್ ಆಗುತ್ತೆ. ಮಾರ್ಟಿನ್ ಎಕ್ಸ್ಕ್ಲೂಸಿವ್ ಸುದ್ದಿಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಖಡಕ್ ಸಿನಿಮಾ. ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.